ಈಗಾಗಲೇ ಈ 7 ಚಕ್ರ ವಾಂಡ್ ಬಗ್ಗೆ ಬಹಳಷ್ಟು ಬಾರಿ ಹೇಳಿದ್ದೇನೆ. ಇವತ್ತು ಮತ್ತಷ್ಟು ವಿಚಾರಗಳನ್ನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಲವಾರು ಮಂದಿಗೆ ನಾನು ರೇಖಿ ಕೊಟ್ಟವರಿಗೆ, ಅದರಲ್ಲೂ ಸೆಕೆಂಡ್ ರೇಖಿ ಆದವರು ಕಂಪಲ್ಸರಿಯಾಗಿ ಇದನ್ನು ಬಳಸಲೇಬೇಕು ಅಂತ ಹೇಳಿದ್ದೇನೆ. ಹೇಗೆ ಬಳಸಬೇಕು, ಯಾಕೆ ಬಳಸಬೇಕು ಎನ್ನುವುದನ್ನು ಕೂಡ ಹೇಳಿದ್ದೇನೆ. ಕೆಲವರು ಕೇಳ್ತಿದ್ದಾರೆ, ಮೇಡಮ್ ನಾವು ರೇಖಿ ಮಾಡ್ತಾ ಇಲ್ಲ, ಹಾಗೆ 7 ಚಕ್ರದ ಧ್ಯಾನವನ್ನು ಮಾಡ್ತಾ ಇಲ್ಲ, ಮೆಡಿಟೇಷನ್ ಮಾಡ್ತಾ ಇಲ್ಲ, ಆದರೂ ನಾವು ಇದನ್ನು ಉಪಯೋಗಿಸ್ಬೋದಾ ಅಂತ. ಖಂಡಿತವಾಗಿ ಉಪಯೋಗಿಸ್ಬೋದು. ಯಾಕಂದರೆ ಇದು ಸೆಲ್ಫ್ ಚಾರ್ಜಿಂಗ್ ಕ್ರಿಸ್ಟಲ್. ಇದು ನೀವು ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ನಿಮಗೆ ಪದೇ ಪದೇ ಕಾಡ್ತಾ ಇದೆ ಅಂತಂದರೂ ನೀವು ಯಾವುದೋ ಒಂದು ಜಾಗದಲ್ಲಿ, ನಿಮಗೆ ಇಷ್ಟವಾದ ಜಾಗದಲ್ಲಿ ಇದನ್ನು ಇಟ್ಟು ಈ ಒಂದು ವಾಂಡ್ ಏನಿದೆ ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲವನ್ನು ರಿಮೂವ್ ಮಾಡ್ತಾ ಇದೆ ಅಂತ ಫೀಲ್ ಮಾಡಿಕೊಂಡಷ್ಟು ಅಲ್ಲಿರುವ ನೆಗೆಟಿವ್ ಎನರ್ಜಿ ಕೂಡ ರಿಮೂವ್ ಆಗುತ್ತೆ. ಅದ್ಭುತವಾಗಿ ಕೆಲಸ ಮಾಡುವಂಥದ್ದು. ಹಾಗೆ ನಾವು ಎಷ್ಟು ಭಾವನಾತ್ಮಕವಾಗಿ ಇದರ ಜೊತೆ ನೀವು ಭಾವನಾತ್ಮಕವಾಗಿ ಎಷ್ಟು ಇದರ ಜೊತೆ ಕನೆಕ್ಷನನ್ನು ಇಟ್ಕೊತೀರಾ ಅಷ್ಟು ಅದ್ಭುತವಾಗಿ ನಿಮಗೆ ಫಲಿತಾಂಶವನ್ನು ತಂದುಕೊಡುತ್ತೆ ಈ ವಾಂಡ್. ಹಾಗಾದರೆ ನಿಮಗೆ ರೇಖಿ ಗೊತ್ತಿಲ್ಲ, ಮೆಡಿಟೇಷನ್ ಮಾಡಲ್ಲ, 7 ಚಕ್ರದ ಧ್ಯಾನನೂ ಮಾಡಲ್ಲ, ಯಾವುದೇ ರೀತಿಯ ಒಂದು ಸ್ಪಿರಿಚುವಲಿ ಕನೆಕ್ಷನಲ್ಲಿ ಇಲ್ಲ ಅಂದರೂ ಕೂಡ ಈ ಒಂದು ವಾಂಡ್ ಹೇಗೆ ಕೆಲಸ ಮಾಡುತ್ತೆ ಎನ್ನುವ ಪ್ರಶ್ನೆಗೆ ಉತ್ತರಿಸೋದಾದರೆ, ಉದಾಹರಣೆಗೆ ನಿಮಗೆ ನೀವಿರುವ ಜಾಗದಲ್ಲಿ ಬಹಳಷ್ಟು ನೆಗೆಟಿವ್ ಎನರ್ಜಿ ಫ್ಲೋ ಆಗ್ತಾಯಿದೆ ಅಥವಾ ಫೀಲ್ ಆಗ್ತಾಯಿದೆ ಅಂತ ಇಟ್ಕೊಳ್ಳಿ. ನೀವು ಈ ಒಂದು ವಾಂಡನ್ನು ಹಿಡ್ಕೊಂಡು ನಿಮ್ಮ ಒಂದು ಆರ ಏನಿದೆ, ಆರದ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಫ್ಲೋ ಆಗ್ತಾಯಿದೆ ಎನ್ನುವ ಫೀಲಲ್ಲಿ 3 ಸಲ ನೀವು ಈ ಥರ ಹಾಕ್ತಾಯಿದ್ರೆ, ನೀವು ಎಷ್ಟು ಲೋ ಎನರ್ಜಿಯನ್ನು ಫೀಲ್ ಮಾಡ್ತಾಯಿದ್ರು ಕೂಡ ಹೆಚ್ಚಿನ ಎನರ್ಜಿ, ಅತ್ಯಂತ ಪವರ್ಫುಲ್ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ. ಹಾಗೆ ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿಯ ಫ್ಲೋ ಕೂಡ ಕಮ್ಮಿ ಆಗುತ್ತೆ. ಇಂತಹ ಒಂದು ಅದ್ಭುತ ರಿಸಲ್ಟ್ ಕೊಡುವಂತಹ